ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಎಲ್ಲಿಯೂ ನಿಲ್ಲದಿರು, ಮನೆಯನೆಂದೂ ಕಟ್ಟದಿರು, ಕೊನೆಯನೆಂದೂ ಮುಟ್ಟದಿರು. ಓ ಅನಂತವಾಗಿರು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಅನಂತತಾನ್ ಅನಂತವಾಗಿ ಆಗುತ್ತಿಹನೆ ನಿತ್ಯ ಯೋಗಿ. ಅನಂತ ನೀ ಅನಂತವಾಗು, ಆಗು 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 ಆಗು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ. ಬನ್ನಿ, ಮೊದಲಿಗೆ ಕವಿಶೈಲವನ್ನು ನೋಡಿಕೊಂಡು ಬರೋಣ. ಎತ್ತ ನೋಡಿದರೂ ಹಚ್ಚ ಹಸಿರು, ಸುತ್ತಲೂ ತುಂಬಿಕೊಂಡಿರುವ ವಿಶ್ವ ಮಾನವನ ನೆನಪು. ಅಂದ ಹಾಗೆ ಈ ಕವಿಶೈಲದ ಸೊಬಗನ್ನು ಇನ್ನಷ್ಟು ಇಮ್ಮಡಿಗೊಳಿಸಿರುವುದು ಗಗನದೆಡೆಗೆ ಮುಖ ಮಾಡಿ ನಿಂತ ಶಿಲಾಸ್ತಂಭಗಳು. ಕವಿಶೈಲ ಬೃಹತ್ ಗಾತ್ರದ ಬಂಡೆಗಳಿಂದ ಮಾಡಿದ ಕಲ್ಲಿನ ಸ್ಮಾರಕವಾಗಿದ್ದು, ಇದನ್ನು ಕುವೆಂಪುರವರಿಗೆ ಸಮರ್ಪಿಸಲಾಗಿದೆ. ಇದು ಕುಪ್ಪಳ್ಳಿಯ ಸಣ್ಣ ಬೆಟ್ಟದ ತುದಿಯಲ್ಲಿದೆ. ಪೂರ್ಣಚಂದ್ರ ತೇಜಸ್ವಿ ಅವರು ಕುಪ್ಪಳ್ಳಿಗೆ ವಿಶ್ವಮಟ್ಟದ ಮೆರುಗು ನೀಡಬೇಕೆಂದು ಆಶಿಸಿದರು. ಕಾಡಿನ ಜೀವಸಂಕುಲಕ್ಕೆ ಹಾನಿಯಾಗದ ರೀತಿಯಲ್ಲಿ ಕುವೆಂಪು ಸ್ಮಾರಕ ನಿರ್ಮಿಸಬೇಕು ಎಂದು ಅವರ ಕನಸಾಗಿತ್ತು. ಈ ಕನಸಿಗೆ ಕೈಜೋಡಿಸಿದವರು ಉದ್ಯಮಿ, ಕಾಫಿ ಡೇಯ ಮಾಲೀಕ ದಿವಂಗತ ಸಿದ್ಧಾರ್ಥ್ ಮತ್ತು ಕಲಾವಿದ KT ಶಿವಪ್ರಸಾದ್. ಕಲಾವಿದ KT ಶಿವಪ್ರಸಾದ್ ಅವರ ಸಲಹೆಯಂತೆ ಕವಿಶೈಲ ರೂಪಿಸಲು ಸಿದ್ಧಾರ್ಥ್ ನೆರವಾಗಿದ್ದರು. ಕವಿಶೈಲದಲ್ಲಿ ಚಿರಸ್ಥಾಯಿಯಾಗಿ ನೆಲೆ ನಿಂತ ಬೃಹತ್ ಗಾತ್ರದ ಕಲ್ಲುಗಳನ್ನು ನೀಡಿದವರು ಸಿದ್ಧಾರ್ಥ್. ಲಕ್ಷಾಂತರ ಮೌಲ್ಯದ ಗ್ರಾನೈಟ್ ಕಲ್ಲುಗಳನ್ನು ತಂದು ನಿಲ್ಲಿಸುವುದು ಸಾಮಾನ್ಯ ಕೆಲಸವಾಗಿರಲಿಲ್ಲ. ಕುವೆಂಪು ಪ್ರತಿಷ್ಠಾನದಲ್ಲಿ ಒಟ್ಟು 35 ಕಂಬಗಳಿವೆ ಹಾಗೂ 25 ತೊಲೆಗಳಿವೆ. ಒಂದೊಂದು ಕಂಬವು ಸುಮಾರು 17 ಟನ್ ತೂಗುತ್ತದೆ. ಇಷ್ಟು ಕಂಬಗಳಿಗೆ 20 ವರ್ಷಗಳ ಹಿಂದೆಯೇ 50 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಲಾಗಿದೆ. ಇಂಗ್ಲೆಂಡಿನ ಸ್ಟೋನ್ ಹೆಂಜನ್ನು ಹೋಲುವಂತೆ ಬಂಡೆಗಳನ್ನು ವೃತ್ತಾಕಾರದ ರೀತಿಯಲ್ಲಿ ಜೋಡಿಸಲಾಗಿದೆ. ಈ ಶಿಲಾಸ್ಮಾರಕದ ಮಧ್ಯಭಾಗದಲ್ಲಿ ಕುವೆಂಪು ಸಮಾಧಿ ಇದೆ ಮತ್ತು ಈ ಸ್ಥಳದಲ್ಲಿ ಕವಿ ಸಮಾಧಿ ಎಂಬ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಕೇವಲ ಹಣ ಕೊಟ್ಟು ಸಿದ್ಧಾರ್ಥ್ ತಮ್ಮ ಜವಾಬ್ದಾರಿಯಿಂದ ಕೈ ತೊಳೆದುಕೊಂಡಿರಲಿಲ್ಲ. ಕವಿಶೈಲದಲ್ಲಿನ ಕಂಬ ಮತ್ತು ತೊಳೆಗಳ ನಿರ್ಮಾಣಕ್ಕೆ ತಮಿಳುನಾಡಿನಿಂದ 10 ಜನರ ತಂಡವನ್ನು ಕರೆಯಿಸಿ ಸತತ 18 ತಿಂಗಳುಗಳ ಕಾಲ ಕೆಲಸ ಮಾಡಿಸಲಾಗಿದೆ.
ಕಪ್ಪು ಬಂಡೆಯ ಮೇಲೆ ಕುವೆಂಪು ಧ್ಯಾನ ಮಾಡುತ್ತಿದ್ದರು. ಅದನ್ನು ಈಗ ಧ್ಯಾನಪೀಠ ಎಂದು ಕರೆಯಲಾಗುತ್ತದೆ. ಕುವೆಂಪು, ಬಿ.ಎಂ. ಶ್ರೀಕಂಠಯ್ಯ, ಟಿ.ಎಸ್. ವೆಂಕಣ್ಣಯ್ಯ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಸಹಿಗಳನ್ನು ಹೊಂದಿರುವ ಕಪ್ಪು ಬಂಡೆಯನ್ನು ಇಲ್ಲಿ ನಾವು ಕಾಣಬಹುದು. ಈ ಸ್ಮಾರಕದ ಸಮೀಪ ಕುವೆಂಪು ತನ್ನ ಇತರ ಸಾಹಿತ್ಯದ ಸ್ನೇಹಿತರೊಂದಿಗೆ ಸಾಹಿತ್ಯ ಮತ್ತು ಇತರ ವಿಷಯಗಳ ಬಗ್ಗೆ ಕುಳಿತು ಚರ್ಚಿಸುತ್ತಿದ್ದ ಸಣ್ಣ ಬಂಡೆಗಳನ್ನು ನಾವು ಇಲ್ಲಿ ಕಾಣಬಹುದು. ಗೂಗಲ್ ಡೂಡಲ್, ರವಿ ಕಾಣದ್ದನ್ನು ಕವಿ ಕಂಡ ಎಂಬಂತೆ ಹಚ್ಚ ಹಸಿರಿನ ಮಧ್ಯೆ ಕಲ್ಲಿನ ಮೇಲೆ ಕುಳಿತು ಏನನ್ನೋ ಬರೆಯುವಲ್ಲಿ ಮಗ್ನರಾಗಿರುವ ಕುವೆಂಪುರವರ ಸುಂದರವಾದ ಚಿತ್ರವನ್ನು ಸೇರಿಸುವ ಮೂಲಕ ಗೂಗಲ್ ವಿಶೇಷ ಡೂಡಲ್ ಮೂಲಕ 2017ರಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪುರವರಿಗೆ 113ನೇ ಜನ್ಮದಿನಕ್ಕೆ ಗೌರವ ಸಲ್ಲಿಸಿದೆ. ಬನ್ನಿ ಈಗ ಕವಿಮನೆಗೆ ಹೋಗೋಣ. ಕವಿಶೈಲದಿಂದ ಕವಿಮನೆಗೆ ಹೋಗಲು ಕಲ್ಲುಗಳನ್ನು ಹಾಕಿ ಕಾಲುದಾರಿ ನಿರ್ಮಿಸಲಾಗಿದೆ. ಕವಿಮನೆ ಕವಿಶೈಲದಿಂದ ಸುಮಾರು 300 ಮೀಟರ್ ದೂರದಲ್ಲಿದೆ. ಅಶಕ್ತರು ರಸ್ತೆಯ ಮೂಲಕ ವಾಹನದಲ್ಲಿ ಕವಿಮನೆ ತಲುಪಬಹುದು. ಕುವೆಂಪು ಅವರು ತಮ್ಮ ತಾಯಿಯ ತವರೂರಾದ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡಿಗೆ ಎಂಬಲ್ಲಿ ಡಿಸೆಂಬರ್ 29ರಂದು 1904ರಲ್ಲಿ ಜನಿಸಿದರು. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಅವರ ಬಾಲ್ಯ ತಮ್ಮ ತಂದೆಯ ಊರಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕಳೆಯಿತು. ರಾಷ್ಟ್ರಕವಿ ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟ ಕಾಣಿಕೆ ಅಪಾರ. ಅವರು 20ನೇ ಶತಮಾನದ ದೈತ್ಯ ಪ್ರತಿಭೆ. ಕನ್ನಡದ 2ನೇ ರಾಷ್ಟ್ರಕವಿ ಎಂದು ಬಿರುದಾಂಕಿತರಾದ ಕುವೆಂಪು ಅವರು ವಿಶ್ವಮಾನವ ಸಂದೇಶ ನೀಡಿದವರು. ಅಲ್ಲದೆ ಮೊದಲ ಬಾರಿಗೆ ಕನ್ನಡಕ್ಕೆ ಜ್ಞಾನಪೀಠ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟವರು. ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಬರವಣಿಗೆಯ ಶೈಲಿಯ ಮೂಲಕ 100 ಕೃತಿಗಳನ್ನು ರಚಿಸಿರುವ ಇವರು ಅದಕ್ಕಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕರ್ನಾಟಕದಲ್ಲಿ ಸಾಹಿತ್ಯ ಲೋಕಕ್ಕೆ ನೀಡಲಾಗುವ ಕರ್ನಾಟಕ ರತ್ನ ಹಾಗೂ ಪಂಪ ಪ್ರಶಸ್ತಿಯನ್ನು ಮೊದಲ ಬಾರಿಗೆ ಪಡೆದವರು ಕುವೆಂಪುರವರು. ಕುವೆಂಪು ಅವರು ತಮ್ಮ ಬರವಣಿಗೆಯನ್ನು ಮೊದಲು ಮಾಡಿದ್ದು ಇಂಗ್ಲಿಷ್ನಲ್ಲಿ. 1922ರಷ್ಟು ಹಿಂದೆಯೇ ಇಂಗ್ಲಿಷ್ನಲ್ಲಿ ಕವನಗಳನ್ನು ಬರೆದಿದ್ದಾರೆ ಎಂಬುದು ಅನೇಕರಿಗೆ ತಿಳಿಯದಿರುವ ವಿಚಾರ. ಆಗ ಅವರು ಬಿಗಿನರ್ಸ್ ಮ್ಯೂಸ್ ಎಂಬ 7 ಕವನಗಳ ಸಂಗ್ರಹವನ್ನು ಹೊರತಂದಿದ್ದರು. 1924ರಲ್ಲಿ ಕುವೆಂಪು ಅವರು ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ಗೆ ಡಾಕ್ಟರ್ ಎಂ.ಎಚ್. ಕೃಷ್ಣಮಾಚಾರ್ ಮೂಲಕ ಪರಿಚಯವಾದಾಗ ಅವರು ಕನ್ನಡದಲ್ಲಿ ಮಾತ್ರ ಬರೆಯಬೇಕೆಂದು ಕುವೆಂಪುಗೆ ಸೂಚಿಸಿದರು. ಅದರ ನಂತರ ಕುವೆಂಪುರವರು ಕನ್ನಡದಲ್ಲಿ ತಮ್ಮ ಬರವಣಿಗೆಯನ್ನು ಆರಂಭಿಸಿದರು. ಕವಿಮನೆ ಕುವೆಂಪುರವರ ಪೂರ್ವಜರ ಮನೆ. ಇದು 2 ಅಂತಸ್ತಿನ ಕೆಂಪು ಹೆಂಚುಗಳ ಮನೆಯಾಗಿದ್ದು, ಇಲ್ಲಿ ಕುವೆಂಪು ತನ್ನ ಬಾಲ್ಯದ ಬಹುಭಾಗವನ್ನು ಕಳೆದರು. ಈ ಮನೆಯನ್ನು ಈಗ ನವೀಕರಿಸಿ ವಸ್ತು ಸಂಗ್ರಹಾಲಯವನ್ನಾಗಿ ಪರಿವರ್ತಿಸಲಾಗಿದೆ. ಇದನ್ನು ಕುವೆಂಪು ಪ್ರತಿಷ್ಠಾನ ನೋಡಿಕೊಳ್ಳುತ್ತದೆ. ಮನೆಯ ವಾಸ್ತುಶಿಲ್ಪವು ಮಲೆನಾಡಿನಲ್ಲಿ ಸ್ಥಳೀಯವಾಗಿ ಕಾಣಸಿಗುವ ತೊಟ್ಟಿ ಮನೆಯಾಗಿದೆ. ಈ ಮನೆ ವರ್ಷದ ಎಲ್ಲ ದಿನಗಳಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6:30ರವರೆಗೆ ತೆರೆದಿರುತ್ತದೆ. ವಯಸ್ಕರಿಗೆ ಮತ್ತು 10 ವರ್ಷಕ್ಕಿಂತ ಮೇಲ್ಪಟ್ಟ ಮಕ್ಕಳಿಗೆ 10 ರೂಪಾಯಿಗಳ ಪ್ರವೇಶ ಶುಲ್ಕವಿದೆ. ನನ್ನ ಮನೆ, ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ, ನನ್ನ ತಾಯಿಯೊಲಿದ ಮನೆ, ನನ್ನ ತಂದೆ ಬೆಳೆದ ಮನೆ, ನನ್ನ ಗೆಳೆಯರೊಡನೆ ಕೂಡಿ ಮುದ್ದು ಮಾತುಗಳನ್ನು ಆಡಿ ಮಕ್ಕಳಾಟಗಳನ್ನು ಹೂಡಿ ನಾನು ನಲಿದ ನನ್ನ ಮನೆ, ತಾಯಿ ಮುತ್ತು ಕೊಟ್ಟ ಮನೆ, ತಂದೆ ಎತ್ತಿಕೊಂಡ ಮನೆ, ಮನೆಗೆ ಬಂದ ನೆಂಟರೆಲ್ಲ ಕೂಗಿ ಕರೆದು
ಕೊಬ್ಬರಿ ಬೆಲ್ಲಗಳನ್ನು ಕೊಟ್ಟು ಸವಿಯ ಸೊಲ್ಲ ನಾಡುತ್ತಿದ್ದ ನನ್ನ ಮನೆ. ನಾನು ನುಡಿಯ ಕಲಿತ ಮನೆ, ನಾನು ನಡಿಗೆ ಅರಿತ ಮನೆ. ಹಕ್ಕಿ ಬೆಳೆಗ ಸುತ್ತ ಕೂಡಿ ಬೈಗು ಬೆಳಗು ಹಾಡಿ ಹಾಡಿ ಮಲೆಯ ನಾಡ ಸಗ್ಗ ಮಾಡಿ ನಲಿಸುತ್ತಿದ್ದ ನನ್ನ ಮನೆ. ನಾನು ಬಿದ್ದು ಎದ್ದ ಮನೆ, ಮೊದಲು ಬೆಳಕು ಕಂಡ ಮನೆ. ತಿಪ್ಪ ತಿಪ್ಪ ಹೆಜ್ಜೆ ಇಟ್ಟು ಬಿಸಿಲ ಕೋಲ ಹಿಡಿದು ಬಿಟ್ಟು ತಂಗಿ ತಮ್ಮರೊಡನೆ ಹಿಟ್ಟು ತಿಂದು ಬೆಳೆದ ನನ್ನ ಮನೆ. ಮೊದಲ ಮಿಂಚು ಹೊಳೆದ ಮನೆ, ಮೊದಲ ಗುಡುಗು ಕೇಳ್ದ ಮನೆ. ಮೊದಲ ಮಳೆಯು ಕರೆದು ಕರೆದು ಹೆಂಚ ಮೇಲೆ ಸದ್ದು ಹರಿದು ಮಾಡಿನಿಂದ ನೀರು ಸುರಿದು ಬೆರಗನಿದ್ದ ನನ್ನ ಮನೆ. ನಾನು ಬದುಕೊಳುಳಿವ ಮನೆ, ನಾನು ಬಾಳಿ ಅಳಿವ ಮನೆ. ನನ್ನದಲ್ಲ ದಿಳಿಯೊಳಿಂದು ಹೆಮ್ಮೆಯಿಂದ ನನ್ನದೆಂದು ಬೆಂದು ಬಳಲಿದಾಗ ಬಂದು ನೀರು ಕುಡಿಬ ನನ್ನ ಮನೆ. ಮನೆ ಮನೆ ಮುದ್ದು ಮನೆ, ಮನೆ ಮನೆ ನನ್ನ ಮನೆ. ಕವಿ ಮನೆಯ ಒಳಗಡೆ ಛಾಯಾಗ್ರಹಣವನ್ನು ನಿಷೇಧಿಸಲಾಗಿದೆ. ವಸ್ತು ಸಂಗ್ರಹಾಲಯದಲ್ಲಿರುವ ಕುವೆಂಪುರವರ ಅಪರೂಪದ ಛಾಯಾಚಿತ್ರಗಳನ್ನು ನೋಡೋಣ. ಮನೆಯ ಪಕ್ಕದಲ್ಲಿ ಒಂದು ಸಣ್ಣ ಕೋಣೆ ಇದೆ. ಅಲ್ಲಿ ಕುವೆಂಪುರವರ ಅವಧಿಯಲ್ಲಿ ಬಳಸಿದ ವಿವಿಧ ಕೃಷಿ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ.
ಬನ್ನಿ ಕೊನೆಯಲ್ಲಿ ಪೂರ್ಣಚಂದ್ರ ತೇಜಸ್ವಿಯವರ ಸ್ಮಾರಕವನ್ನು ನೋಡೋಣ. ಮುಖ್ಯ ರಸ್ತೆಯಲ್ಲಿರುವ ಪೂರ್ಣಚಂದ್ರ ತೇಜಸ್ವಿ ಸ್ಮಾರಕದಲ್ಲಿ ತೆರೆದ ಮೇಲ್ಭಾಗವಿರುವ ರಚನೆಯಂತಹ ವೃತ್ತಾಕಾರದಲ್ಲಿ ಕಲ್ಲುಗಳನ್ನು ಜೋಡಿಸಲಾಗಿದೆ. ಗ್ರಾನೈಟ್ ಚಪ್ಪಡಿಗಳನ್ನು ಅವರ ಸಾಹಿತ್ಯ ಕೃತಿಗಳ ಒಳಗೊಂಡ ಉಲ್ಲೇಖಗಳನ್ನು ವೃತ್ತಾಕಾರದಲ್ಲಿ ಜೋಡಿಸಲಾಗಿದೆ. ಮುಂದಿನ ವಿಡಿಯೋಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.